ತುಲಾ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ 7ನೇ ರಾಶಿ ಕೂಡ ಇದಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ 10 ಮತ್ತು 11ನೇ ಮನೆಯಲ್ಲಿ ಗುರು ಸಂಚಾರವನ್ನು ಕೂಡ ಪ್ರಾರಂಭ ಮಾಡುತ್ತೆ. ಪ್ರಪ್ರಥಮವಾಗಿ 10ನೇ ಮನೆ ಕರ್ಮಸ್ಥಾನ ಅಂತ ಹೇಳುತ್ತೆ. ಈ ಮನೆಗೆ ಗುರು ಸಂಚಾರ ಮಾಡೋಕ್ಕೆ ಪ್ರಾರಂಭ ಕೂಡ ಮಾಡ್ತಾ ಇದೆ. ಈ ರಾಶಿಯ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರಗಳಲ್ಲಿ ನಕ್ಷತ್ರದ ಒಂದು ರಾಶಿ ಕೂಡ ತುಲಾ ರಾಶಿಯಾಗಿರುತ್ತೆ. ಕರ್ಮಸ್ಥಾನದಲ್ಲಿ ಈ ಒಂದು ಗುರು ಸಂಚಾರ ಮಾಡೋಕ್ಕೆ ಹೊರಟಾಗ ಈ ಒಂದು ಸಮಯ ಗುರುಬಲ ಇರಲ್ಲ. ಇಷ್ಟು ದಿವಸ ಗುರುಬಲ ಇತ್ತು, ಆದರೆ ಈಗ ಇರಲ್ಲ. ಇಷ್ಟು ದಿವಸ 9ನೇ ಮನೆಯಲ್ಲಿ ಗುರು ಇದ್ದಾಗ ಗುರುಬಲ ಇತ್ತು, ಈಗ ಗುರುಬಲ ಇರೋದಿಲ್ಲ. ಆದರೆ ರಾಷ್ಟ್ರಾಧಿಪತಿ ಶುಕ್ರ, ಇದು ಗುರು ಮತ್ತು ಶುಕ್ರಕ್ಕೆ ಅವತ್ತು ಅಷ್ಟೇ ಸ್ವಲ್ಪ ಎನಿಮೀಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ನಿಮ್ಮ ಜೀವನದ ನಿರ್ವಹಣೆಗಳಲ್ಲಿ ಆರ್ಥಿಕ ವಿಷಯಗಳಲ್ಲಿ ದುಂದು ವೆಚ್ಚಗಳ ಜೊತೆಗೆ ಎಲ್ಲೋ ಒಂದು ಕಡೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇದು ಸಕಾಲ ಕೂಡ ಅಲ್ಲ. ಯಾರದಾದರೂ ಮುಖಾಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಉದ್ಯೋಗದಲ್ಲಿ ಬದಲಾವಣೆಯಾಗುತ್ತೆ, ಸಮಾಜದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ನಿಮಗೆ ಒಂದು ಅಪವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ಆದರೆ ಕೃಷಿಯಲ್ಲಿ ಕೆಲಸ ಮಾಡೋರಿಗೆ ಭಾಳಷ್ಟು ಒಳ್ಳೆಯದಾಗುತ್ತೆ. ಧಾನ್ಯದಿಂದ ಲಾಭ ಆಗ್ತಕ್ಕಂಥದ್ದು, ಹಾಗೆ ರೈತರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ ಹಿತಶತ್ರುಗಳ ಕಾಟ ಸ್ವಲ್ಪ ಇದ್ದಾಗ ನೀವೇನು ಮಾಡಬೇಕು, ಜಾಗೃತಿಯಾಗಿರಬೇಕು, ಅಲರ್ಟ್ ಆಗಿರಬೇಕು. ಇನ್ನು ಆರೋಗ್ಯ ಚೆನ್ನಾಗಿರುತ್ತೆ. ವಿದೇಶ ಪ್ರಯಾಣ ಯೋಗ ಇರ್ಬೋದು. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಹೆಣ್ಣು ಮಕ್ಕಳ ವಿವಾಹ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ. ಸಾಹಿತಿಗಳು, ಸಿನಿಮಾ ನಟರು, ಕಲಾವಿದರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಚಲನಚಿತ್ರ ನಟರಿಗೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ. ಎಷ್ಟೋ ಸರಿ ಏನಾಗುತ್ತೆ, ನಮಗೊಂದು ನಟನೆ ಸಿಕ್ಕಿದ್ರೆ ಸಾಕು ಅಂತ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರಗಳಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಐಷಾರಾಮಿ ಒಂದು ವಸ್ತುಗಳನ್ನು ಮಾರಾಟ ಮಾಡೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಔಷಧಿ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಈ ರಾಶಿಯವರಿಗೆ ಸಣ್ಣ ಪುಟ್ಟ ಸರ್ಜರಿ ಸಹ ಈ ಸಂದರ್ಭದಲ್ಲಿ ಆಗಬಹುದು. ಹಾಗಾಗಿ ಗುರುಗಳ ಅನುಗ್ರಹಕ್ಕೆ ಹೆಚ್ಚು ಪಾತ್ರರಾಗಬೇಕಾಗತ್ತೆ. ಗುರು ಅಂದಾಗ ತಂದೆ ತಾಯಿಗಳಿಂದ ಸೇರಿಸ್ಕೊಂಡು, ವಿದ್ಯಾ ಗುರುಗಳನ್ನು ಸೇರಿಸ್ಕೊಂಡು, ಪಾಠ ಮಾಡಿದ ಗುರುಗಳನ್ನು ಸೇರಿಸ್ಕೊಂಡು, ನಮ್ಮ ವೃತ್ತಿಯಲ್ಲಿರ್ತಕ್ಕಂಥ ನಮ್ಮ ಮೇಲಾಧಿಕಾರಿಗಳನ್ನು ಸೇರಿಸ್ಕೊಂಡು ಇವರಿಗೆಲ್ರಿಗೂ ಸಹ ಸ್ವಲ್ಪ ಜಾಗೃತಿಯಾಗಿ ತಾವು ನೋಡ್ಕೋಬೇಕಾಗಿರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಗುರುವಾರ ಹಳದಿ ಸಾಸಿವೆ ಏನಿರುತ್ತೆ, ಆ ಹಳದಿ ಸಾಸಿವೆಯಲ್ಲಿ ನೀವು ಆ ಹಳದಿ ಸಾಸಿವೆಯನ್ನು ನೀವು ನೀರಿಗೆ ಹಾಕಿ ಒಂದು 3 ಗುರುವಾರ ಹಳದಿ ಸಾಸಿವೆಯನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿ ನೀರಲ್ಲಿ ಹಾಕಿಬಿಡಿ. ಆದ್ದರಿಂದ ಭಾಳಷ್ಟು ಶುಭ ಆಗ್ತಕ್ಕಂಥದ್ದು. ಯಾವುದೇ ನೀರಲ್ಲಿ ಹಾಕಿದಾಗ ಅದರ ಒಂದು ದೋಷ ಕೂಡ ಹೊರಟೋಗುತ್ತೆ. ಪ್ರತಿನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋ ಜೊತೆಗೆ ವಿಷ್ಣು ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳಿ. ವಿಷ್ಣು ದೇವರಿಗೆ ತುಳಸಿಯ ಹಾರವನ್ನು ಹಾಕಿದಾಗಲೂ ಸಹ, ಯಾಕೆಂದರೆ ಸ್ಥಿತಿಕಾರಕ, ಇಲ್ಲಿ ಗುರುಬಲ ಇಲ್ಲ. ಹಾಗಾಗಿ ವಿಷ್ಣು ಅಂದರೆ ವೆಂಕಟೇಶ್ವರನ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋದು. ಆ ದರ್ಶನ ಮಾಡಿಕೊಂಡಾಗ ಒಂದು ತುಳಸಿ ಹಾರವನ್ನು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ತುಲಾರಾಶಿಯವರು ಈ ಸಮಯದಲ್ಲಿ ಸಾಧ್ಯವಾದಷ್ಟು ಕಪ್ಪು ಮತ್ತು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಅಷ್ಟು ಶುಭ ಅಲ್ಲ. ಇನ್ನು ಮನೆ ಕಟ್ಕೋಬೇಕು ಅಥವಾ ಒಂದು ಎಲ್ಲೋ ನೆಲೆ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಈಗಾಗಲೇ ಏನಾಗಿರುತ್ತೆ, ಬೇರೆಯವರ ಸಹಾಯ ಇರ್ಬೋದು, ಲೋನ್ ವಿಚಾರಗಳಲ್ಲಿ ಸ್ವಲ್ಪ ತಾಪತ್ರಯಗಳು ಕೂಡ ಜಾಸ್ತಿ ಆಗುತ್ತೆ. ಡಾಕ್ಯುಮೆಂಟೇಷನಲ್ಲಿ ಸ್ವಲ್ಪ ಎಡವಟ್ಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ಒಂದು ತುಲಾರಾಶಿಯ ಆಡಿಟಿಂಗಲ್ಲಿರ್ತಕ್ಕಂಥವ್ರು, ಆಡಿಟರ್ಸ್ಗೆ ಬಹಳಷ್ಟು ಅನುಕೂಲಗಳು ಕೂಡ ಇರ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವ್ಯಾಪಾರಸ್ಥರು ಈಗೇನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತೀರ, ದುರಾಸೆಗೋಗಿ ಬೇರೆ ಯಾವುದರಲ್ಲೋ ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತಕ್ಕಂಥದ್ದು. ಗಂಡ ಹೆಂಡತಿರ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ಗುರುಬಲ ಇರೋದಿಲ್ಲ. 3 ಮತ್ತು 4ರ ಅಧಿಪತಿ ಸಹ ಗುರು ಆಗಿರ್ತಾನೆ. ಗುರುಬಲ ಇರೋದಿಲ್ಲ, ಆದರೂ ಸಹ ಗ್ರಹ ಬಲ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ.